ದರ್ಶನ್ಗೆ ಎಲ್ಲ ಸೌಲಭ್ಯ ನೀಡಲಾಗ್ತಾ ಇದೆಯಾ? ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಮ್ಯಾನ್ಯುವಲ್ ಪ್ರಕಾರ ನೀಡಲಾಗ್ತಾ ಇದೆ ಅಂತ ಜೈಲರ್ ಹೇಳಿದ್ದಾರೆ. ಜೈಲಾಧಿಕಾರಿಗಳಿಗೆ ಕೋರ್ಟ್ ಆದೇಶ ಅರ್ಥ ಆಗ್ತಿಲ್ಲ ಅಂದ್ರೆ ಕೇಳಿ ಹೇಳ್ತೀವಿ ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ. ಕೋರ್ಟ್ ಆರ್ಡರ್ನ ಯಾವುದು ವೈಲೆಂಟ್ ಮಾಡಿದ್ದಾರೆ ಹೇಳಿ ಜಡ್ಜ್ ಕೇಳಿದ್ದಾರೆ. ನಾವೇನು ಚಿನ್ನದ ಮಂಚ ಕೇಳಿದೀವಾ ಅಂತ ಸುನಿಲ್ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಎಲ್ಲಾ ಸೌಲಭ್ಯವನ್ನ ನೀಡಲಾಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನ್ ನೀಡಬೇಕು ಅದೆಲ್ಲವನ್ನ ಕೂಡ ನಾವು ನೀಡ್ತಾ ಇದ್ದೀವಿ. ಮತ್ತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಆದೇಶ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಇದಕ್ಕೆ ದರ್ಶನ್ ಪರ ವಕೀಲರು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕೇಳ್ಬೇಕು, ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಚಿನ್ನದ ಮಂಚವನ್ನ ಕೇಳಿದ್ದೀವಾ? ಇಲ್ಲ ತಾನೇ. ಹಾಸಿಗೆ ದಿಂಬನ್ನ ಕೊಡಿ ಅಂತ ಕೇಳಿದೀವಿ, ನಮಗೆ ಇಂಗ್ಲಿಷ್ ಬರೋದಿಲ್ಲ, ಅದು ಇದು ಎಲ್ಲ ಬೇಡ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಎಲ್ಲಾ ಸೌಲಭ್ಯವನ್ನ ನೀಡಲಾಗ್ತಾ ಇದೆಯಾ ಅಂತ ಹೇಳಿ ಜಡ್ಜ್ ಕೇಳ್ತಾರೆ. ಅದಕ್ಕೆ ಜೈಲಾಧಿಕಾರಿಗಳು ಹೇಳ್ತಾರೆ ಮ್ಯಾನ್ಯುವಲ್ ಪ್ರಕಾರ ಏನ್ ಕೊಡ್ಬೇಕು ಅದೆಲ್ಲವನ್ನ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಕೋರ್ಟ್ ಆದೇಶ ಅರ್ಥ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳಿ ಈ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೇಕು, ನಾವೇನ್ ಚಿನ್ನದ ಮಂಚವನ್ನ ಕೇಳಿದ್ದೀವಾ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ನಮಗೆ ಇಂಗ್ಲಿಷ್ ಬರೋದಿಲ್ಲ, ಅದು ಇದು ಎಲ್ಲ ಬೇಡ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರದ ಪರವಾಗಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಸುನಿಲ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರವಾಗಿ. ಮ್ಯಾನ್ಯುವಲ್ ಪ್ರಕಾರ ಎಲ್ಲವನ್ನೂ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಬಟ್ ಆದ್ರೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಕೋರ್ಟ್ ಆರ್ಡರ್ನ ಯಾವುದು ವೈಲೆಂಟ್ ಮಾಡಿದ್ದಾರೆ ಹೇಳಿ ಅಂತ ಹೇಳಿ ಜಡ್ಜ್ ಮತ್ತೆ ಪುನಃ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಚಿನ್ನದ ಮಂಚ ಕೇಳಿದ್ದೀವಾ ಇಲ್ವಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಏನ್ ನಿರೀಕ್ಷೆ ಮಾಡಬಹುದು ಇವತ್ತು? ದರ್ಶನ್ ಅವರು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಾಗಿ ಜೈಲ್ನಲ್ಲಿ ಹಾಸಿಗೆ ದಿಂಬನ್ನ ಕೊಡುವಂತಹ ಆಪ್ಷನ್ಸ್ ಇದೆಯಾ ಇಲ್ವಾ? ಒಂದ್ ಕಡೆ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ರು ದರ್ಶನ್. ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಜೈಲಿನಲ್ಲಿ, ನಮಗೆ ಹಿಂಸೆ ಆಗ್ತಾ ಇದೆ, ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡ್ಕೊಂಡಿದ್ರು ಈ ಹಿಂದೆ. ಅದಕ್ಕೆ ಹಾಗೆಲ್ಲ ಹೇಳಬಾರ್ದು, ಆಯ್ತು ನಾವು ನೋಡ್ತೀವಿ ಅಂತ ಹೇಳಿ ತೀರ್ಪನ್ನ ಕಾಯ್ದಿರಿಸಿ ಅದಾದ ನಂತರ ಮ್ಯಾನ್ಯುವಲ್ ಪ್ರಕಾರ ಏನಿದೆ ಅದೆಲ್ಲವನ್ನ ಕೂಡ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಜೈಲಾಧಿಕಾರಿಗಳಿಗೆ ಕೋರ್ಟ್ ಹೇಳಿತ್ತು. ಹಾಸಿಗೆ ದಿಂಬನ್ನ ಕೊಡಿ ಅಂತ ಹೇಳಿರಲಿಲ್ಲ. ಮ್ಯಾನ್ಯುವಲ್ ಪ್ರಕಾರ ಏನಿದೆ ಅದನ್ನ ಫಾಲೋ ಮಾಡಿ ಅಂತ ಕೋರ್ಟ್ ಕೂಡ ಹೇಳಿತ್ತು. ಅದೇ ರೀತಿಯಾಗಿ ಈಗ ಮ್ಯಾನ್ಯುವಲ್ ಪ್ರಕಾರ ನಾವೆಲ್ಲವನ್ನೂ ಕೂಡ ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ವಾಕ್ ಮಾಡೋದಕ್ಕೂ ಕೂಡ ನಾವು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಆದ್ರೆ ಅವರು ವಾಕ್ ಮಾಡುವಂತಹ ಜಾಗದಲ್ಲಿ ಬಿಸಿಲು ಬೀಳಿಲ್ಲ, ನೆರಳೇ ಇದೆ ಅಂತಂದ್ರೆ ನಾವೇನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ನಾವು ನಮ್ಮ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜೈಲಾಧಿಕಾರಿಗಳು. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ತಟ್ಟೆ, ಲೋಟ, ಚಾಪೆ, ಮಗ್ಗು, ದಿಂಬು ಕೊಟ್ಟಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಕಂಬಳಿ ಮಾತ್ರ ಕೋರ್ಟ್ ಆರ್ಡರ್ ಆದೇಶದ ಬಳಿಕ ನೀಡಿದ್ದಾರೆ. ವಾಕಿಂಗ್ಗೆ ಅವಕಾಶನೇ ಕೊಡ್ತಾ ಇಲ್ಲ. ಬರೀ ಸೆಲ್ನ ಒಳಗಡೆ ವಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯ ಕೊಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ದರ್ಶನ್ ಭೇಟಿಗೆ ಹೋಗೋರಿಗೂ ಕೂಡ ಬೇರೆ ರಿಜಿಸ್ಟರ್ ಅನ್ನ ಇಟ್ಟಿದ್ದಾರೆ. ಪ್ರತ್ಯೇಕ ರಿಜಿಸ್ಟರ್ ಯಾಕೆ ಇಟ್ಟಿದ್ದಾರೆ ಕೇಳಿ ಅಂತ ಸುನಿಲ್ ಕುಮಾರ್ ಹೇಳ್ತಾ ಇದ್ದಾರೆ. ಮ್ಯಾನ್ಯುಯಲ್ ಪ್ರಕಾರ ಏನ್ ಕೊಡಬೇಕು ನೀವೇ ಹೇಳಿ. ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದೇ ಅನ್ನೋ ರೀತಿಯಾಗಿ ನಡೆಸ್ಕೊಳ್ತಾ ಇಲ್ಲ. ತಟ್ಟೆ, ಲೋಟ, ಚಾಪೆ, ಮಗ್ಗು, ದಿಂಬು ಎಲ್ಲವನ್ನ ಕೊಟ್ಟಿದ್ದಾರೆ. ಕಂಬಳಿ ಮಾತ್ರ ಕೋರ್ಟ್ ಆರ್ಡರ್ ಆದ್ಮೇಲೆ ಕೊಟ್ಟಿದ್ದು, ಅಲ್ಲಿವರೆಗೂ ಕೊಟ್ಟಿರ್ಲಿಲ್ಲ. ಯಾಕೆ? ಮತ್ತೆ ವಾಕಿಂಗ್ಗೆ ಅವಕಾಶವನ್ನೇ ಕಲ್ಪಿಸ್ಕೊಡ್ತಾ ಇಲ್ಲ. ಆ ಸೆಲ್ ಒಳಗಡೆ ಮಾತ್ರ ವಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಅದು ಚಿಕ್ಕ ಸೆಲ್ ಆಗಿರುತ್ತೆ, ಅಲ್ಲಿ ವಾಕ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ಅದು ತಪ್ಪಾ ಅಂತ ಹೇಳಿ ಸುನಿಲ್ ಕುಮಾರ್ ವಾದವನ್ನ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ರಿಜಿಸ್ಟರ್ ಯಾಕೆ ಇಟ್ಟಿದ್ದಾರೆ? ತಪ್ಪಲ್ವಾ ಅದು? ಯಾಕೆ ಪ್ರತ್ಯೇಕವಾಗಿ ರಿಜಿಸ್ಟರ್ ಅನ್ನ ಇಟ್ಟಿರೋದು? ಕಾರಣವನ್ನ ಕೊಡ್ಬೇಕು ಜೈಲಾಧಿಕಾರಿಗಳು. ಈಗ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದೀವಿ, ಬೇರೆ ಬೇರೆ ಈ ಆರೋಪಿಗಳನ್ನ ಒಂದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದೀವಿ ಅನ್ನೋದೇ ಆದ್ರೆ
ಪ್ರತ್ಯೇಕವಾಗಿ ರಿಜಿಸ್ಟರ್ ಯಾಕೆ ಇಟ್ಟಿದ್ದಾರೆ ಕೇಳಿ ಅವರನ್ನ, ಜೈಲಾಧಿಕಾರಿಗಳನ್ನ. ತಪ್ಪಲ್ವಾ? ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಿದ ರೀತಿಯಾಗಿ ಆಗೋದಿಲ್ವಾ? ಜೈಲಾಧಿಕಾರಿಗಳು ಸರಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ದರ್ಶನ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಬೇರೆ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ, ಬೇರೆ ಆರೋಪಿಗಳ ರೀತಿ ಅವರನ್ನ ನಡೆಸ್ಕೊಳ್ತಾ ಇಲ್ಲ. ಯಾಕೆ? ಇದಕ್ಕೆ ನಮ್ಗೆ ಉತ್ತರ ಬೇಕು, ಅವ್ರ ಕಾರಣವನ್ನ ಕೊಡಬೇಕು ಅಂತ ಹೇಳಿ ಸುನಿಲ್ ಪರ, ಅಂದ್ರೆ ಸುನಿಲ್ ಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ ದರ್ಶನ್ ಪರ. ತಟ್ಟೆ ಲೋಟ ದಿಂಬು ಎಲ್ಲವನ್ನ ಕೊಟ್ಟ ಮೇಲೆ ಅವರು ಬ್ಲಾಂಕೆಟ್ ಅನ್ನ ಕೊಡ್ಬೇಕಾಗಿತ್ತಲ್ಲ, ಕಂಬಳಿ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿರಲಿಲ್ಲ? ಕೋರ್ಟ್ ಆರ್ಡರ್ ಬರುವವರೆಗೂ ಯಾಕೆ ವೆಯ್ಟ್ ಮಾಡಿದ್ರು? ಯಾಕೆಂದ್ರೆ ಬೇರೆ ಬೇರೆ ಆರೋಪಿಗಳಿಗೆ ಎಲ್ರಿಗೂ ಕೂಡ ಕೊಡ್ತಾರಲ್ಲ ಕಂಬಳಿಗಳನ್ನ. ಕೋರ್ಟ್ ಆದೇಶ ಬರೋ ತನಕ ಯಾಕೆ ವೆಯ್ಟ್ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್. ಇದು ತಪ್ಪಲ್ವಾ? ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು, ಕೋರ್ಟ್ ಹೇಳಿದನ್ನ ಫಾಲೋ ಮಾಡ್ತಾ ಇಲ್ಲ ಜೈಲಾಧಿಕಾರಿಗಳು ಅಂತ ಹೇಳಿ ಸುನಿಲ್ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗ ಜೈಲಿಗೆ ಅವರನ್ನ ನೋಡೋಕೆ ಬರ್ತಾರೆ, ಅವರ ಫ್ಯಾಮಿಲಿಯವರು ಬರುವಂತಹ ಸಂದರ್ಭದಲ್ಲಿ ಬೇರೆ ರಿಜಿಸ್ಟರ್ ಅನ್ನ ಇಟ್ಟಿದ್ದಾರೆ. ಈಗ ಬೇರೆ ಬೇರೆ ಆರೋಪಿಗಳಿಗೆ ಎಲ್ರಿಗೂ ಕೂಡ ಇವರು ಸಪ್ರೇಟ್ ಆಗಿ ರಿಜಿಸ್ಟರ್ ಅನ್ನ ಇಟ್ಟಿಲ್ವಲ್ಲ. ದರ್ಶನ್ ಅವರನ್ನ ನೋಡೋಕೆ ಬರೋದಕ್ಕೆ ಅವ್ರ ಫ್ಯಾಮಿಲಿಯವರು ಬಂದಂತಹ ಸಂದರ್ಭದಲ್ಲಿ ಪ್ರತ್ಯೇಕ ರಿಜಿಸ್ಟರ್ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾಕೆ ಇಡಬೇಕು? ಮತ್ತೆ ವಾಕಿಂಗ್ ಮಾಡೋದಕ್ಕೆ ಹೊರಗಡೆ ಬಿಡಬೇಕು. ಹೊರಗಡೆ ಬಿಟ್ಟಂತಹ ಸಂದರ್ಭದಲ್ಲಿ ಅವರು ವಾಕ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು. ಬಟ್ ಆದ್ರೆ ಕಲ್ಪಿಸ್ಕೊಡ್ತಾ ಇಲ್ಲ. ಬಟ್ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು